ಬೆಂಗಳೂರಿನ ಭಾರತೀಯ ವಿಜ್ಞಾನ ಮಂದಿರದ ಪ್ರೊಫೆಸರ್ ಸತೀಶ್ ಧಾವನ್ ಸಭಾಂಗಣದಲ್ಲಿ ಭಾರತೀಯ ವಿಜ್ಞಾನ ಮಂದಿರದ ಕನ್ನಡ ಸಂಘದ ವತಿಯಿಂದ ನಾಡಪ್ರಭು ಶ್ರೀ ಕೆಂಪೇಗೌಡ 516ನೇ ಜನ್ಮದಿನೋತ್ಸವ ಮತ್ತು ರಾಷ್ಟ್ರ ಪ್ರಶಸ್ತಿ ಪುರಸ್ಕಾರ ಹಾಗೂ ನಾಡಪ್ರಭು ಕೆಂಪೇಗೌಡರ ಜೀವನ ಚರಿತ್ರೆ ನೃತ್ಯ ರೂಪಕ ಕಾರ್ಯಕ್ರಮದಲ್ಲಿ ಭಾರತೀಯ ವಿಜ್ಞಾನ ಮಂದಿರದ ವಿಜ್ಞಾನಿ ಟಿವಿ ರಾಮಚಂದ್ರ, ಮಾಜಿ ಉಪಮಹಾಪೌರರು, ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಎಸ್ ಹರೀಶ್, ಸಮಾಜ ಸೇವಕರುಗಳಾದ ನಾಗರಾಜ್, ಪ್ರಕಾಶ್, ಜಾನಪದ ಬಾಲಾಜಿ, ಸಿರಿಗಂಧ, ಶ್ರೀನಿವಾಸ್ ಮೂರ್ತಿ, ಕಾಂಗ್ರೆಸ್ ಪಕ್ಷದ ಮಹಿಳಾ ಮುಖಂಡರಾದ ಶ್ರೀಮತಿ ಪವಿತ್ರಾ ರೆಡ್ಡಿಯವರು, ಭಾರತೀಯ ವಿಜ್ಞಾನ ಮಂದಿರದ ಕನ್ನಡ ಸಂಘದ ಅಧ್ಯಕ್ಷರಾದ ಎಚ್ ಜಗದೀಶ್, ಪ್ರಧಾನ ಕಾರ್ಯದರ್ಶಿ ಜಿವಿ ಸತೀಶ್ ರವರು ದೀಪ ಬೆಳಗಿಸಿ ನಾಡಪ್ರಭುಗಳಿಗೆ ಪುಷ್ಪ ನಮನ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನೆಲಸೊಗಡು ಲಕ್ಷ್ಮಣರವರ ತಂಡದವರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಎಸ್ ಹರೀಶ್ ರವರು ಮಾತನಾಡಿ, ನಾಡಪ್ರಭು ಕೆಂಪೇಗೌಡರು ವಿಶ್ವಖ್ಯಾತಿ ಪಡೆದ ಬೆಂಗಳೂರು ನಗರ ಕಟ್ಟಿದರು. ಸ್ವಾಮಿ ವಿವೇಕಾನಂದರು, ಟಾಟಾರವರು ಒಂದೇ ಹಡಗಿನಲ್ಲಿ ಬ್ರಿಟಿಷರ ನಾಡಿನಗೆ ಹೋಗುತ್ತಿದ್ದರು. ಸ್ವಾಮಿ ವಿವೇಕಾನಂದರ ಸಲಹೆಯಂತೆ ಮೈಸೂರು ಮಹಾರಾಜರ ಸಹಕಾರದಿಂದ ಬೆಂಗಳೂರಿನಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಆರಂಭವಾಯಿತು. ನಾಡಪ್ರಭು ಕೆಂಪೇಗೌಡರು 500 ವರ್ಷಗಳ ಹಿಂದೆ ಕಟ್ಟಿದ ಬೆಂಗಳೂರು ನಗರ ಇಂದು ವಿಶ್ವಮಾನ್ಯ ಗಳಿಸಿದೆ. 200ಕ್ಕೂ ಹೆಚ್ಚು ಕೆರೆ ಕಟ್ಟೆಗಳನ್ನು ಕಟ್ಟಿಸಿದರು. ಐಟಿಬಿಟಿ ಸಿಟಿ, ಗಾರ್ಡನ್ ಸಿಟಿ ಎಂದು ಪ್ರಸಿದ್ಧಿ ಪಡೆದಿದೆ. ಕಾಟನ್ ಪೇಟೆ, ಅಕ್ಕಿಪೇಟೆ, ಸುಲ್ತಾನ್ ಪೇಟೆ, ಮುಮುಲ್ಪೇಟೆ, ರಾನ್ಸಿಂಗ್ ಪೇಟೆ ಎಲ್ಲಾ ಜಾತಿ ಸಮುದಾಯಕ್ಕೆ ತಕ್ಕಂತೆ ಪೇಟೆಗಳನ್ನು ನಿರ್ಮಾಣ ಮಾಡಿದರು. ಅನ್ನ, ನೀರು, ಆಶ್ರಯ ನೀಡಿದ ನಾಡಪ್ರಭು ಕೆಂಪೇಗೌಡರನ್ನ ಪ್ರತಿದಿನ ನಾವು ಸ್ಮರಣೆ ಮಾಡಬೇಕು. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಮದನ್ ಮೋಹನ್ ಮಾಳವಿಯವರು ಹೈದರಾಬಾದ್ ರಾಜರಿಂದ ಬಳಿ ಹೋಗಿ ಧನ ಸಹಾಯ ಪಡೆದು ಬನಾರಸ್ ವಿಶ್ವವಿದ್ಯಾಲಯ ಕಟ್ಟಿದರು. ಇಂದಿನ ಯುವ ಸಮುದಾಯ ಮಹನೀಯರುಗಳ ಜೀವನ ಚರಿತ್ರೆ ಓದಬೇಕು, ಅವರ ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಸಾಗಬೇಕು ಎಂದು ಹೇಳಿದರು. ಪದಾಧಿಕಾರಿಗಳಾದ ಉಪಾಧ್ಯಕ್ಷರಾದ ಆನಂದ್ ಕುಮಾರ್, ಜಂಟಿ ಕಾರ್ಯದರ್ಶಿ ಕೃಷ್ಣಕುಮಾರ್, ಖಜಾಂಚಿ ಗಂಗಾಧರ್, ಸದಸ್ಯರುಗಳಾದ ಬಿವಿ ಕಲ್ಪನಾ, ಕವಿತಾ, ಸೀತಾರಾಮ್, ಎಚ್ಎಸ್ ಬಾಲಶಂಕರ್, ಪಿ ನಾರಾಯಣಸ್ವಾಮಿ, ಸಂಜಯ್ ರವರು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಾಡಪ್ರಭು ಕೆಂಪೇಗೌಡರ ಜನ್ಮದಿನಾಚರಣೆಯನ್ನು ನಮ್ಮ ಸಂಸ್ಥೆಯಲ್ಲಿ ಪ್ರಪ್ರಥಮ ಬಾರಿಗೆ 516ನೇ ಜನ್ಮದಿನಾಚರಣೆ ನಮ್ಮ ಸಂಸ್ಥೆಯಲ್ಲಿ ಆಚರಿಸೋದಕ್ಕೆ ನಮ್ಮ ಕನ್ನಡ ಸಂಘದ ಪರವಾಗಿ ಮೊದಲನೇದಾಗಿ ನಾನು ಅತ್ಯಂತ ಭಾಳ ಹೆಮ್ಮೆಯಿಂದ ಆಚರಣೆ ಮಾಡೋದಕ್ಕೆ ನಾವೆಲ್ಲ ಸೇರಿ ಕನ್ನಡ ಸಂಘದ ಸದಸ್ಯರುಗಳು, ಕನ್ನಡ ಸಂಘದ ಪದಾಧಿಕಾರಿಗಳು ಎಲ್ಲ ತೀರ್ಮಾನದಂತೆ ಈ ದಿನ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯಲ್ಲಿ ಹಮ್ಮಿಕೊಂಡು ನಾವು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಭಾಳ ಸಂತೋಷದ ವಿಷಯ. ಅದಲ್ಲದೆ ಈ ಕಾರ್ಯಕ್ರಮದಲ್ಲಿ ಪುರಸ್ಕೃತ ರಾಷ್ಟ್ರ ಸೇವೆಯಲ್ಲಿ ಕನ್ನಡದ ಬಗ್ಗೆ, ನಾಡಿಗೆ ಪ್ರಭು ಕೆಂಪೇಗೌಡರ ಬಗ್ಗೆ, ಅವರ ಇತಿಹಾಸದ ಹಲವಾರು ಗಣ್ಯರುಗಳಿಗೆ ಪುರಸ್ಕಾರವನ್ನು ಸಹ ಹಮ್ಮಿಕೊಂಡಿರುತ್ತೇವೆ. ಈ ಕಾರ್ಯಕ್ರಮಕ್ಕೆ ಅತ್ಯಂತ ಕನ್ನಡ ಸಂಘದ ಅಧ್ಯಕ್ಷನಾಗಿ ನಾನು ಎಲ್ಲರನ್ನೂ ಮನವಿ ಮಾಡ್ಕೋತಾ ಇದ್ದೀನಿ. ತುಂಬ ಹೆಮ್ಮೆಯಿಂದ ನಾನು ಎಲ್ಲರನ್ನೂ ಸ್ವಾಗತವನ್ನು ಮಾಡ್ತಾ ಇದ್ದೀನಿ ಸರ್. ಹಲವಾರು ಕ್ಷೇತ್ರಗಳಲ್ಲಿ ಅವರ ಸೇವೆಯನ್ನು ಪರಿಗಣಿಸಿ ಸುಮಾರು 25 ಜನ ಗಣ್ಯದ ವ್ಯಕ್ತಿಗಳಿಗೆ ನಾವು ಸನ್ಮಾನಿಸ್ತಾ ಇದ್ದೀವಿ ಸರ್. ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಪ್ರಶಸ್ತಿ, ಪ್ರಮಾಣ ಪತ್ರ, ಸ್ಮರಣ, ಕೆಂಪೇಗೌಡರ ಒಂದು ಭಾವಚಿತ್ರ ಇರತಕ್ಕಂಥ ಒಂದು ಪ್ರತಿಭೆಯನ್ನು ಪುರಸ್ಕೃತರಿಗೆ ಈ ದಿನ ನಾವು ನೀಡ್ತಾ ಇದ್ದೀವಿ ಸರ್. ಅವ್ರು ಮಾತಾಡ್ತಾರೆ ಕೊಡಿ.
ಸರ್, ಮುಂದಿನ ದಿನಗಳಲ್ಲಿ ನಾವು ಇದು ಪ್ರಪ್ರಥಮ ಬಾರಿಗೆ ನಮ್ಮ ಸಂಸ್ಥೆಯಲ್ಲಿ ಮಾಡ್ಕೊಂಡಿದ್ದೀವಿ. ಇದು ನಮ್ಮ ಮೊದಲನೇ ಒಂದು ಹೆಜ್ಜೆ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ ಕನ್ನಡ ನಾಡಿನ ಬಗ್ಗೆ, ನಾಡಪ್ರಭು ಕೆಂಪೇಗೌಡರ ಬಗ್ಗೆ ನಾಡಿನಾದ್ಯಂತ ದೇಶದಾದ್ಯಂತ ಇರತಕ್ಕಂಥ ಎಲ್ಲರನ್ನೂ ಕರೆದು ಈ ಸನ್ಮಾನ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಸರ್. ಭಾರತೀಯ ವಿಜ್ಞಾನ ಮಂದಿರ ಕನ್ನಡ ಸಂಘದ ಪದಾಧಿಕಾರಿಗಳ ಪರವಾಗಿ ಎಲ್ಲರಿಗೂ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತ್ಯೋತ್ಸವದ ಪರವಾಗಿ ಎಲ್ಲರಿಗೂ ಶುಭ ಹಾರೈಸ್ತಾ ಇದ್ದೀನಿ. ನಮ್ಮ ಕನ್ನಡ ಸಂಘವು ಸಂಸ್ಥೆಯ ಇತಿಹಾಸದಷ್ಟೇ ದೊಡ್ಡದು. ಅಂದರೆ ಸಂಸ್ಥೆಗೆ ಸುಮಾರು 100ಕ್ಕಿಂತಲೂ ಹೆಚ್ಚು ವರ್ಷಗಳ ಒಂದು ಇತಿಹಾಸವಿದೆ. ಅದೇ ರೀತಿಯಾಗಿ ನಮ್ಮ ಕನ್ನಡ ಸಂಘಕ್ಕೂ ಕೂಡ ಸುಮಾರು 75ರಿಂದ 78 ವರ್ಷದ ಇತಿಹಾಸ ಹೊಂದಿದೆ. ಕನ್ನಡ ಸಂಘವು ನಮ್ಮ ಭಾರತೀಯ ವಿಜ್ಞಾನ ಮಂದಿರದಲ್ಲಿ ಕನ್ನಡ ಪರ ಚಟುವಟಿಕೆಗಳನ್ನ ಅವ್ಯಾಹತವಾಗಿ ನಡೆಸ್ಕೊಂಡು ಬಂದಿದೆ. ಅದು ರಾಜ್ಯೋತ್ಸವ ಇರ್ಬೋದು, ನಾಟಕ, ನೃತ್ಯ ಮೊದಲಾದ ಸಾಂಸ್ಕೃತಿಕ ಚಟುವಟಿಕೆಗಳಿರ್ಬೋದು. ಹಾಗೆ ಪ್ರಮುಖವಾದುದು ಅಂತಂದರೆ ಕನ್ನಡೇತರರಿಗೆ ಕನ್ನಡವನ್ನು ಕಲಿಸ್ತಕ್ಕಂಥದ್ದು. ನಮ್ಮ ಸಂಸ್ಥೆ ಒಂದು ರೀತಿಯಲ್ಲಿ ಮಿನಿ ಇಂಡಿಯಾ ಇದ್ದಂತೆ. ಈ ನಮ್ಮ ಸಂಸ್ಥೆಯಲ್ಲಿ ದೇಶದ ಎಲ್ಲ ರೀತಿಯ ಎಲ್ಲ ರಾಜ್ಯಗಳ ಎಲ್ಲ ಭಾಷೆಯ ಎಲ್ಲ ವಿಚಾರಗಳ ಎಲ್ಲ ಸಂಸ್ಕೃತಿಯ ಜನರು ಕೂಡ ಇಲ್ಲಿ ವಿದ್ಯಾರ್ಥಿಗಳಾಗಿ ಬರ್ತಾರೆ. ಇದೊಂದು ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂಥ ಒಂದು ಕ್ಯಾಂಪಸ್ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇಂತಹ ಕ್ಯಾಂಪಸ್ನಲ್ಲಿ ಕನ್ನಡದ ಪ್ರಭೆಯನ್ನು, ಕನ್ನಡದ ಸುವಾಸನೆಯನ್ನು ನಾವು ಕನ್ನಡ ತರಗತಿಗಳನ್ನು ನಡೆಸೋದರ ಮುಖಾಂತರವಾಗಿ ಹರಡ್ತಾ ಇದ್ದೇವೆ. ಪ್ರತಿ ವರ್ಷ 2 ತಂಡಗಳಲ್ಲಿ ಕನ್ನಡೇತರರಿಗೋಸ್ಕರ ಕನ್ನಡವನ್ನು ಕಲಿಸುವಂಥ ಕಾರ್ಯಕ್ರಮ ಆಗುತ್ತೆ. ಪ್ರಾಯೋಗಿಕ ಕನ್ನಡ ತರಗತಿಗಳು ಅಂತಕ್ಕಂಥದ್ದು. ಇದನ್ನು ನಿರಂತರವಾಗಿ ವರ್ಷಕ್ಕೆ 2ರಂತೆ ನಾವು ಈಗಾಗಲೇ ಸುಮಾರು 15ರಿಂದ 16 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ ಬ್ಯಾಚ್ನಲ್ಲೂ ಸುಮಾರು 100ರಿಂದ 120 ಜನಗಳು ಕನ್ನಡವನ್ನು ಕಲಿತಾರೆ. ಕನ್ನಡವನ್ನು ಕಲಿಯೋದಷ್ಟೇ ಅಲ್ಲದೆ ಆ ಕನ್ನಡದ ಕಂಪನ್ನು ದೇಶ ವಿದೇಶಗಳಲ್ಲಿ ಪಸರಿಸ್ತಾರೆ. ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಬೇರೆ ದೇಶಗಳಿಗೂ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಅತ್ಯಂತ ಆಸಕ್ತಿಯಿಂದ ಬರ್ತಾರೆ. ಇದಿಷ್ಟು ಕಾರ್ಯಕ್ರಮಗಳು ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಯಾವುದೇ ಶುಲ್ಕವನ್ನು ನಾವು ಅದಕ್ಕೆ ವಿಧಿಸೋದಿಲ್ಲ. ಕಚೇರಿಯ ಅವಧಿ ಆದ ನಂತರ 5:30ರಿಂದ 7:30 ತನಕನೂ ಕನ್ನಡ ಕಾರ್ಯಕ್ರಮಗಳು, ಕನ್ನಡ ತರಗತಿಗಳು ವಾರಕ್ಕೆ 2ರಂತೆ ನಡೀತಾ ಇದೆ. ಇದೊಂದು ನಮ್ಮ ಕನ್ನಡ ಸಂಘದಿಂದ ಆಗ್ತಾ ಇರತಕ್ಕಂಥ ಅತ್ಯಂತ ಮಹತ್ವದ ಒಂದು ಕಾರ್ಯ ಅಂತ ನಾವು ಭಾವಿಸ್ಕೊಂಡಿದ್ದೇವೆ. ಇದೇ ರೀತಿಯಾಗಿ ವರ್ಷಕ್ಕೊಂದು ಸಾರಿ ಕನ್ನಡ ರಾಜ್ಯೋತ್ಸವವನ್ನು ನಾವು ವಿಜೃಂಭಣೆಯಿಂದ ನಡೆಸ್ತೇವೆ. ಕನ್ನಡ ತಾಯಿಯ ಒಂದು ರಥದ ಮೆರವಣಿಗೆ ನಮ್ಮ ಕ್ಯಾಂಪಸ್ನಲ್ಲಿ ಪೂರ್ತಿಯಾಗಿ ನಡೆಯುತ್ತೆ. ಅವತ್ತಿನ ದಿವಸ ಪೂರ್ತಿಯಾಗಿ ಕನ್ನಡ ಪರ ವಾತಾವರಣ ಪೂರ್ತಿಯಾಗಿ ನಮ್ಮ ಆವರಣದಲ್ಲಿ, ಸಂಸ್ಥೆಯ ಆವರಣದಲ್ಲಿ ಗುಂಜನ್ನುತ್ತಾ ಇರ್ತಕ್ಕಂಥದ್ದನ್ನು ಹೇಳ್ತಾ ಇದ್ದೀವಿ. ಇದೇ ರೀತಿಯಾಗಿ ಈ ಹಲವಾರು ಕಾರ್ಯಕ್ರಮಗಳ ನಂತರದಲ್ಲಿ ಇದೊಂದು ನಮ್ಮ ಹೆಮ್ಮೆಯ ಗರಿ ಅಂದರೆ ಇವತ್ತಿನ ದಿವಸ ಮಾಡ್ತಾ ಇರತಕ್ಕಂಥ ಒಂದು ಕೆಂಪೇಗೌಡ ಜಯಂತಿ. ಇದು ಪ್ರಪ್ರಥಮ ಬಾರಿಗೆ ನಮ್ಮ ಸಂಸ್ಥೆಯಲ್ಲಿ ನಾವು ಕೆಂಪೇಗೌಡ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಆಚರಿಸುವುದರ ಜೊತೆಗೆ ಕನ್ನಡ ನಾಡು, ನುಡಿ ಮತ್ತು ಕನ್ನಡ ಸಂಸ್ಕೃತಿಗೆ ಅವರದೇ ಆದಂತಹ ಎಲ್ಲ ಕೊಡುಗೆಗಳನ್ನು ನೀಡಿದಂತಹ ಮಹನೀಯರನ್ನೆಲ್ಲ ನಾವು ನಮ್ಮ ಸಂಸ್ಥೆಗೆ ಆಹ್ವಾನಿಸಿ 26 ಜನ ಮಹನೀಯರನ್ನು ನಾವು ನಮ್ಮ ಸಂಸ್ಥೆಗೆ ಆಹ್ವಾನಿಸಿ ಅವರಿಗೆ ಕೆಂಪೇಗೌಡರ ಪ್ರತಿಮೆ ಹಾಗೂ ಅವರ ಹೆಸರು ಮತ್ತು ಎಲ್ಲ ಇರತಕ್ಕಂಥ ಒಂದು ಪ್ರಶಂಸಾ ಪತ್ರ, ಒಂದು ಮೆಡಲ್ಲು, ಶಾಲು ಮತ್ತು ಪೇಟ ಇತ್ಯಾದಿಗಳಿಂದ ಅವರನ್ನು ಅಲಂಕರಿಸಿ ಸನ್ಮಾನಿಸಿ ನಾವು ಒಂದು ಖುಷಿ ಪಡುವಂಥ ಒಂದು ವಾತಾವರಣದಲ್ಲಿ ನಾವಿದ್ದೀವಿ. ಇದೊಂದು ನಮ್ಮ ಪೂರ್ವಜನ್ಮದ ಸುಕೃತ ಅಂತಲೇ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಇದು ಇನ್ನು ಮುಂದೆ ನಿರಂತರವಾಗಿ ಅವ್ಯಾಹತವಾಗಿ ಯಾವಾಗಲೂ ನಡೀಲಿ ಅಂತಕ್ಕಂಥ ಹಾರೈಸ್ತಾ ನನ್ನ ಮಾತುಗಳು ಮುಗಿಸ್ತೀನಿ. ಇವತ್ತಿನ ಕಾರ್ಯಕ್ರಮಕ್ಕೆ ಪರಮಪೂಜ್ಯ ಆದಿಚುಂಚನಗಿರಿ ಮಠಾಧೀಶರಾದಂಥ ಸೌಮ್ಯಾನಂದ ಸ್ವಾಮೀಜಿಗಳು ಇವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗೆ ನಮ್ಮ ಸಂಸ್ಥೆಯ ಪ್ರತಿಷ್ಠಿತ ವಿಜ್ಞಾನಿ, ಖ್ಯಾತ ಪರಿಸರವಾದಿಯಾದಂಥ ಟಿ ವಿ ರಾಮಚಂದ್ರ ಅವರು ಕೂಡ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಅದಲ್ಲದೆ ನಮ್ಮ ಸ್ಥಳೀಯ ಶಾಸಕರಾದಂಥ ಡಾಕ್ಟರ್ ಶ್ರೀ ಎನ್ ಅಶ್ವತ್ಥನಾರಾಯಣ ಅವರು ಕೂಡ ಕಾರ್ಯಕ್ರಮಕ್ಕೆ ಬರೋದಾಗಿ ಒಪ್ಕೊಂಡಿದ್ದಾರೆ.